ಹಳೆ ವಿದ್ಯಾರ್ಥಿಗಳ ಸಹಾಯದಿಂದ ಕಾಲೇಜಿಗೆ ಹೊಸ ಕಳೆ ಬಂದಿದೆ. ಬರೋಬ್ಬರಿ 2.5 ಕೋಟಿ ಸಂಗ್ರಹಿಸಿ ಕಟ್ಟಡ ನವೀಕರಣ ಮಾಡಿದ್ದಾರೆ. ಇದು ಎಲ್ಲಿ ಅನ್ನೋ ಕುತೂಹಲ ನಿಮಗೆ ಖಂಡಿತ ಇರುತ್ತೆ. ಈ ವರದಿ ಇದೆ, ನೋಡ್ಕೊಂಡು ಬನ್ನಿ. ಹಳೆ ವಿದ್ಯಾರ್ಥಿಗಳಿಂದ ಕವಿ ವಿಕೆ ಹೊಸ ಲುಕ್. 2.5 ಕೋಟಿ ಹಣ ಸಂಗ್ರಹಿಸಿ ಕಟ್ಟಡ ನವೀಕರಣ. ಕಾಲೇಜು ಮುಗಿಸಿ ಜಾಬ್ ಸಿಕ್ಕಿದ್ರೆ ಸಾಕು ಎನ್ನುವ ನಾವು ಕೆಲಸ ಸಿಕ್ಕಿದ ಮೇಲೆ ಓದಿ ಮುಗಿಸಿದ ಕಾಲೇಜಿನ ಬಗ್ಗೆ ಗಮನ ಕೊಡಲ್ಲ. ಆದರೆ ಧಾರವಾಡದ ಕರ್ನಾಟಕ ವಿವಿ ಕಾಲೇಜಿನ ಹಳೆ ವಿದ್ಯಾರ್ಥಿಗಳು ಮಾದರಿಯಾಗಿದ್ದಾರೆ. ಪಾಳು ಬಿದ್ದಿದ್ದ ಕಟ್ಟಡ ನವೀಕರಣಗೊಳಿಸುವ ಜೊತೆಗೆ ನಿತ್ಯ ನಿರ್ವಹಣೆ ಜವಾಬ್ದಾರಿ ಹೊತ್ತುಕೊಂಡಿದ್ದಾರೆ. ಕವಿವಿಯ ಕೌಸಾಳಿ ನಿರ್ವಹಣಾ ಅಧ್ಯಯನ ಸಂಸ್ಥೆ ಎಂಬಿಎ ವಿಭಾಗಕ್ಕೆ 50 ವರ್ಷಗಳಿಂದ ಬೇಕಾದ ಸೌಲಭ್ಯಗಳಿರುವ ಸ್ವಂತ ಕಟ್ಟಡ ಇರಲಿಲ್ಲ. ಕೌಸಾಳಿ ಹಳೆ ವಿದ್ಯಾರ್ಥಿಗಳು ಬರೋಬ್ಬರಿ 2.5 ಕೋಟಿ ಸಂಗ್ರಹಿಸಿ ಕಟ್ಟಡ ನವೀಕರಣ ಮಾಡಿದ್ದಾರೆ. 50 ವರ್ಷಗಳಿಂದ ನಮಗೆ ಒಂದು ಉತ್ತಮವಾದ ಬಿಲ್ಡಿಂಗ್ ಇರಲಿಲ್ಲ ನಮಗೆ. ಸೊ ಹಾಗಾಗಿ ನಾವು ನಮ್ಮ ಹಳೆಯ ವಿದ್ಯಾರ್ಥಿಗಳನ್ನು ಕೇಳಿಕೊಂಡಾಗ ಹಳೆಯ ವಿದ್ಯಾರ್ಥಿಗಳು ಸುಮಾರು 2.5 ಕೋಟಿಯಷ್ಟು ದೇಣಿಗೆಯನ್ನು ಕಲೆಕ್ಟ್ ಮಾಡಿ ನಮಗೆ ಈ ಒಂದು ಅತ್ಯುತ್ತಮವಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಟ್ಟಿದ್ದಾರೆ. ಈ ಬಿಲ್ಡಿಂಗನ್ನು ಸಂಪೂರ್ಣ ರಿನೋವೇಷನ್ ಜವಾಬ್ದಾರಿ ತೆಗೆದುಕೊಂಡು ಈ ರಿನೋವೇಷನ್ಗೆ ಏನೇನು ಬೇಕಲ್ಲ ಎಲ್ಲ ಒಂದು ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಹಳೆ ಕಟ್ಟಡಕ್ಕೆ ಹೈಟೆಕ್ ಲುಕ್ ಕೊಡಲಾಗಿತ್ತು. 50 ವರ್ಷಗಳಿಂದ ಕಲಿತ ಒಂದೊಂದು ಬ್ಯಾಚ್ ವಿದ್ಯಾರ್ಥಿಗಳು ಸ್ವಂತ ಖರ್ಚಿನಲ್ಲೇ ಆಧುನೀಕರಣ ಮಾಡಿದ್ದಾರೆ. ಈಗ ಈ ಕಾಲೇಜಿನಲ್ಲಿ ಆಡಿಟೋರಿಯಂ, ಲ್ಯಾಬ್, ಕ್ಯಾಂಟೀನ್, ಗ್ರಂಥಾಲಯ ಹಾಗೆಯೇ ಪ್ರತಿ ಕ್ಲಾಸ್ನಲ್ಲೂ ಸ್ಮಾರ್ಟ್ ಬೋರ್ಡ್, ಯುಪಿಎಸ್, ಎಸಿ, ಸಿಸಿಟಿವಿ ಕ್ಯಾಮೆರಾದಂತಹ ಹೈಟೆಕ್ ಸೌಲಭ್ಯವಿದೆ. ಈ ಇನ್ಸ್ಟಿಟ್ಯೂಷನ್ ಬಂದು ಈ ವರ್ಷ 50 ವರ್ಷದ ಸೆಲೆಬ್ರೇಷನಲ್ಲಿ ಇದ್ದೀವಿ. ಸೊ ಅಂದರೆ ಕಂಪೇರ್ ಮಾಡಿದರೆ ಬೇರೆ ಪ್ರೈವೇಟ್ ಕಾಲೇಜ್ಗಿಂತ ಕಂಪೇರ್ ಮಾಡಿದರೆ ಬೆಂಗಳೂರು ಯೂನಿವರ್ಸಿಟಿ ಮತ್ತು ನಮ್ಮದು ಯೂನಿವರ್ಸಿಟಿ ಕಂಪೇರ್ ಮಾಡಿದರೆ ಇದು ನಮಗೆ ಫೆಸಿಲಿಟೀಸ್ ಎಲ್ಲ ನಮ್ಮ ಸೀನಿಯರ್ ಅಲುಮ್ನೀಸ್ ಆ್ಯಂಡ್ ಆಲ್ಸೋ ನಮ್ಮ ಬ್ಯಾಚ್ವರೆಗೂ ಸೇರಿಸಿ ನಾವೆಲ್ಲರೂ ಡೊನೇಟ್ ಮಾಡಿ ಇದನ್ನು ಒಂದು ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ. ಸೊ ಇದು ನಮಗೆಲ್ಲರಿಗೂ ಉಪಯೋಗ ಆಗಿದೆ. ಯಾಕಂದರೆ ಫಸ್ಟ್ ಟೈಮ್ ನಾವು ಯಾವುದಾದ್ರೂ ಪ್ರೈವೇಟ್ ಕಾಲೇಜಸ್ ಎಲ್ಲ ಕಾಲೇಜ್ ಕಂಪೇರ್ ಮಾಡಿದರೆ ನಮ್ಮ ಕಾಲೇಜಲ್ಲಿ ಒಂದು ಕೆಮಾರ್ಟ್ ಅಂತ ಮಾರ್ಕೆಟಿಂಗ್ ಲ್ಯಾಬ್ ಇದೆ. ನಾವು ಅದರಲ್ಲಿ ಡೇ ಟು ಡೇ ಟ್ರಾನ್ಸಾಕ್ಷನ್ಸ್ ಎಲ್ಲ ಮಾಡ್ತೀವಿ. ಕಾರಿಡಾರ್ ವ್ಯವಸ್ಥೆ, ಸುಂದರ ಉದ್ಯಾನ ಮಾಡಲಾಗಿದೆ. ನಾವು ಕಲಿತ ಸಂಸ್ಥೆಗೆ ಏನಾದರೂ ಕೊಡುಗೆ ನೀಡಬೇಕೆಂದು ಎಲ್ಲರೂ ಸೇರಿ ಈ ಕೆಲಸ ಮಾಡಿದ್ದಾರೆ. 60% ಕೆಲಸ ಮುಗಿದಿದೆ. ರಾಜ್ಯ ಸರ್ಕಾರದಿಂದ 300-400 ಕೋಟಿ ರೂಪಾಯಿವರೆಗೆ ಅನುದಾನ ಬರಬೇಕಾಗಿತ್ತು. ಆದರೆ ಅನುದಾನ ಬಾರದೇ ಇರೋ ಕಾರಣಕ್ಕೆ ಹಳೆಯ ವಿದ್ಯಾರ್ಥಿಗಳ ಸಂಘದವರು ಎಲ್ಲರೂ ಸೇರಿಕೊಂಡು ಸದ್ಯ 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಡೀ ಒಂದು ಬಿಲ್ಡಿಂಗನ್ನು ನವೀಕರಣ ಮಾಡಿರುವಂಥದ್ದು. ಇದು ಇಡೀ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಮಾದರಿಯಾಗಿದೆ. ಸೊ ಇನ್ನಾದರೂ ಈ ಒಂದು ವಿಚಾರನ ಇಟ್ಕೊಂಡು ರಾಜ್ಯ ಸರ್ಕಾರ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಬರ್ತಕ್ಕಂಥ ಅನುದಾನವನ್ನು ಬಿಡುಗಡೆ ಮಾಡುತ್ತಾ ಇಲ್ಲ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.